ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಮ್ಮ ಪವಿತ್ರ ಮೇಡಮ್ ಇದ್ದಾರೆ. ಸೊ ಇವತ್ತು ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾರೆ, ನಾವು ಕೇಳೋಂಥ ಒಂದು ಕ್ವಶನ್ಗೆ ಏನು ಆನ್ಸರ್ ಮಾಡ್ತಾರೆ ನೋಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ಸಾಮಾನ್ಯವಾಗಿ ವೆದರ್ ಚೇಂಜ್ ಆಗ್ತಾ ಇದೆ. ಯಾರು ನೋಡಿದ್ರು ನೆಗಡಿ, ಕೆಮ್ಮು, ಗಂಟ್ಲು ನೋವು, ಮೈಕೈ ನೋವು, ಜ್ವರ, ಈ ಥರ ಸಮಸ್ಯೆ. ಒಂದು ನೆಗಡಿ ಬರಲಿ ಮೆಡಿಕಲ್ ಶಾಪ್ಗೆ ಹೋಗಿ ಮಾತ್ರೆ ತೊಗೊಂಡು ಬಾರೋ ಅಂತಾರೆ, ಕೆಮ್ಮು ಬರಲಿ ಮಾತ್ರೆ ತೊಗೊಂಡು ಬಾರೋ ಅಂತಾರೆ, ಗಂಟ್ಲು ನೋವು ಬರಲಿ ಮಾತ್ರೆ ತೊಗೊಂಡು ಬಾರೋ ಅಂತಾರೆ. ಮಾತ್ರೆ 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 ಇಷ್ಟು ಕಾರ್ಯಕ್ರಮದಲ್ಲಿ ನೀವು ಹೇಳ್ತಾ ಇದ್ದೀರಾ ಕೆಮಿಕಲ್ ಸುದ್ದಿಗೆ ಹೋಗಬೇಡಿ, ಕೆಮಿಕಲ್ ಯಾವತ್ತಿದ್ರೂ ಏಟೆ, ಆಯುರ್ವೇದಿಕ್ನ ನೀವು ಮನೆಯಲ್ಲೇ ಮದ್ದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ಈ ನೆಗಡಿ, ಕೆಮ್ಮು, ಗಂಟ್ಲು ನೋವು ಬಂದರೆ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ನೀವು ಹೇಳೋಂತಹ ಕಾನ್ಸೆಪ್ಟಿಂದ ಮದ್ದನ್ನ ನಾನು ಮಾಡಿಕೊಂಡ್ರೆ ಕ್ಯೂರ್ ಆಗುತ್ತಾ? ಹಾಗಾದರೆ ಅಂಥ ಒಂದು ಮದ್ದು ಏನು ವೀಕ್ಷಕರಿಗೆ ಹೇಳೋದಾದರೆ? ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತಾರೆ ಜನ. ಹೌದು, ಏನಪ್ಪ ಇಷ್ಟು ಈಸಿಯಾಗಿ ಮೇಡಮ್ ಮನೇಲಿ ಏನೋ ಮಾಡ್ಕೊಳ್ಳಿ ಅಂತಿದ್ದಾರೆ ಅಂತ. ಖಂಡಿತವಾಗ್ಲೂ ಮನೆಯಲ್ಲಿ ಎಲ್ಲವೂ ಇದೆ, ಅಡುಗೆ ಮನೆಯಲ್ಲೇ ಎಲ್ಲ ಇದೆ. ಅಷ್ಟಿಲ್ಲದೆ ನಮ್ಮ ಹಿರಿಯರು ಹೇಳಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ನಮ್ಮ ಊಟನೇ ನಾವು ಅರ್ಥ ಮಾಡ್ಕೊಳ್ಳದೆ ಕಾಯಿಲೆ ಬರೆಸ್ಕೊಂಡು ಇನ್ಯಾರನ್ನ ಉದ್ಧಾರ ಮಾಡೋಕ್ಕೆ ಮಾತ್ರೆ ತಿಂತಾ ಇದ್ದೀವಿ. ಸೊ ನಮ್ಮ ದೇಹನ ಉದ್ಧಾರ ಮಾಡಲಿಕ್ಕಲ್ಲ, ಅದು ಕೆಮಿಕಲ್ ಮೆಡಿಸನ್ ತಯಾರಿಸೋ ಕಂಪ್ನಿಗಳನ್ನು ಉದ್ಧಾರ ಮಾಡಲಿಕ್ಕಷ್ಟೇ ನಾವು ತೊಗೊಳ್ತಿರೋದು. ಸೊ ಎಷ್ಟು ಕೆಮಿಕಲ್ ಮೊರೆ ಹೋಗ್ತಿರೋ ಅಷ್ಟು ನಿಮ್ಮ ಅಂಗಾಂಗಗಳು ಫೇಲ್ಯೂರ್ ಆಗ್ತವೆ, ಹೊಸ ಹೊಸ ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ. ಆ ಕ್ಷಣ ಮಾತ್ರಕ್ಕೆ ನಿಮಗೆ ಸುಖ ಸಿಗ್ಬೋದು, ಆದರೆ ನಿಮ್ಮ ದೇಹಕ್ಕೆ ಅಷ್ಟೇ ಹಾನಿಕರಕ, ಒಂದು ಮಾರಕವಾಗಿ ಅದು ಒಳಗಡೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಶೀತ, ನೆಗಡಿ, ಕೆಮ್ಮು ಎಲ್ಲರಿಗೂ ಬರಲ್ಲ ಸರ್, ಎಲ್ಲರಲ್ಲೂ ಬರಲ್ಲ. ಎಲ್ಲರಿಗೂ ಏನು ಮಳೆ ಬಂದ ತಕ್ಷಣ ಎಲ್ಲರಿಗೂ ಶುರು ಆಗಲ್ಲ. ಯಾರಲ್ಲಿ ಬರುತ್ತೆ ಅದನ್ನ ಫಸ್ಟ್ ತಿಳ್ಕೊಬೇಕಲ್ಲ. ಯಾಕೆ ಅವರಲ್ಲೇ ಬರುತ್ತೆ ಅಂತ ಹೇಳಿದ್ರೆ ಅವರ ಆಹಾರ ಪದ್ಧತಿ ಸರಿ ಇರೋದಿಲ್ಲ, ಅವ್ರ ಹೊಟ್ಟೆ ಸರಿ ಇರೋದಿಲ್ಲ. ಮುಖ್ಯವಾಗಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಆಹಾರಗಳು ಸರಿಯಾಗಿ ಪಚನ ಆಗದೆ ಉಳಿತು ಅಂದರೆ ಅವರಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಇನ್ಫೆಕ್ಷನ್ನೇ ಈ ಗೊಣ್ಣೆ. ಇದು ಹೊಟ್ಟೆಯಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು. ಈಗ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಿದ್ದೀರಾ, ಆಹಾರ ಸ್ವಲ್ಪ ಮಿಕ್ಕೋಗ್ಬಿಟ್ಟಿದೆ, ಎಲ್ಲರೂ ಸರಿಯಾಗಿ ಊಟ ಮಾಡಲಿಲ್ಲೋ ಏನೋ ಕಾರಣ ಎಕ್ಸ್ಟ್ರಾ ಮಾಡಿದ್ರು ಉಳಿದ್ಬಿಟ್ಟಿದೆ. ಸೊ ಮರುದಿನ ನೋಡಿದ್ರೆ ಅದು ಹಳಸಿದೆ ಅಂತ ಹೇಳ್ತೀರಾ. ಸೊ ಹಳಸಿದೆ ಅಂತ ನಾವು ಹೆಂಗ್ ಗುರುತಿಸ್ತೀವಿ? ಅಲ್ಲೊಂದ್ ರೀತಿ ಗೊಣ್ಣೆ ಥರ ಸಿಗುತ್ತೆ, ನಾವು ಮುಟ್ಟಿದ್ರೆ ಹಿಂಗೆ ಅಂಟ್ತಾ ಇರುತ್ತೆ, ವೈಟಿಶ್ ಇರುತ್ತೆ. ಸೊ ಅದು ನೀವು ನೆನ್ನೆ ಅಡುಗೆ ಮಾಡಿದ್ದು ಹಳಸಿದ್ದಕ್ಕೆ. ನೀವು ನೆನ್ನೆ ಊಟ ಮಾಡಿದ್ರಲ್ಲ, ನಿಮ್ಮ ಹೊಟ್ಟೆ ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಮತ್ತೆ ಹೊಟ್ಟೆಯಲ್ಲಿ ಕೂಡ ಅದೇ ಆಗಿರುತ್ತೆ. ನಿಮ್ಮ ಊಟಗಳೆಲ್ಲವೂ ಹಳಸುತ್ತೆ. ಹಳಸದ ಮೇಲೆ ಉತ್ಪತ್ತಿ ಆಗುವಂಥ ಇನ್ಫೆಕ್ಷನ್ ಇದೆಯಲ್ಲ, ಅದೇ ನಿಮ್ಮ ಗೊಣ್ಣೆ. ಆದರೆ ದೇಹ ಪಾಪ ತನ್ನನ್ನು ತಾನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಆ ಉತ್ಪತ್ತಿಯಾದ ವೇಸ್ಟನ್ನ ಮೂಗು ಗಂಟ್ಲಿಂದ ಹೊರಗೆ ಹಾಕೋಕೆ ಪ್ರಯತ್ನ ಪಟ್ಟರೆ ನೀವು ಆ ಮಾತ್ರೆ ಹಾಕ್ಬಿಟ್ಟು ಒಳಗೆ ಇಟ್ಕೊಂತೀರಲ್ಲ, ಯಾರು ತಪ್ಪು ಇದು? ಸೊ ಯಾರು ಈ ತಪ್ಪನ್ನು ಮಾಡ್ತಾ ಇದ್ದೀರಾ? ನಿಮ್ಮ ಆಹಾರ ಪದ್ಧತಿ ಸರಿ ಇಲ್ಲ, ಸರಿಯಾಗಿ ನೀರು ಕುಡಿತಾ ಇಲ್ಲ, ಸರಿಯಾಗಿ ಜೀರ್ಣ ಆಗ್ತಿಲ್ಲ, ಸರಿಯಾಗಿ ಮಲವಿಸರ್ಜನೆ ಆಗ್ತಾ ಇಲ್ಲ. ಆದರೂ ಆ ಒಂದು ಸಂದರ್ಭಗಳಲ್ಲಿ ಚಳಿಗಾಲಕ್ಕೋ ಅಥವಾ ಮಳೆಗಾಲಕ್ಕೋ ನೆಗಡಿ ಬಂದ ತಕ್ಷಣ ಮಾತ್ರೆ ಶುರು ಮಾಡ್ತೀರಾ. ಯಾರು ಹೀಗೆ ಪದೇ ಪದೇ ಮೆಡಿಸಿನ್ಗಳನ್ನು ತಗೊಂಡು ಶೀತ ನೆಗಡಿನ ಅವಾಯ್ಡ್ ಮಾಡ್ತಿದ್ದಾರೋ ಅವ್ರಿಗೆ ಮುಂದೊಂದಿನ ಅಸ್ತಮ ಬರೋದ್ರಲ್ಲಿ ಡೌಟೇ ಇಲ್ಲ. ಅಥವಾ ಕೋಲ್ಡ್ ಅಲರ್ಜೀಸ್ ಅಂತ ಹೇಳ್ತೀವಿ, ದಿನಾ ಬೆಳಗ್ಗೆ ಎದ್ರೆ ಸೀನುಗಳು ಬರುತ್ತೆ, ಮೂಗಲ್ಲಿ ಸೋರ್ತಾ ಇರುತ್ತೆ, ತಲೆ ಹಿಡಿದು ಬಿಡುತ್ತೆ, ಇದಕ್ಕಿದಂಗೆ ಜ್ವರ ಬಂದಂಗೆ ಆಗುತ್ತೆ. ಯಾವಾಗ ಆಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ, ಅಷ್ಟು ಸಮಸ್ಯೆ ಆಗುತ್ತೆ. ಒಂದು ಧೂಳಿಗೆ ಹೋದ್ರೆ ಸಾಕು ಸೀನುಗಳು ಬರುತ್ತೆ, ಒಂದು ಒಗ್ಗರಣೆ ಸ್ಮೆಲ್ ಆಗಲ್ಲ, ಒಂದು ಪರ್ಫ್ಯೂಮ್ ಸ್ಮೆಲ್ ಆಗಲ್ಲ. ಇದೆಲ್ಲ ಯಾವ್ದು ಅನ್ಕೊಂಡಿದ್ದೀರಾ? ಯಾರು ಮೊದಲೆಲ್ಲ ಸ್ವಲ್ಪ ಸ್ವಲ್ಪ ಶೀತ ನೆಗಡಿಗೆ ಮಾತ್ರೆ ತಿಂದ್ರು ಅವರಿಗೆ ಬಂದಿರೋದು ಇದೆಲ್ಲವೂ. ಸೊ ಈ ಒಂದು ವೇಸ್ಟನ್ನ ನಾವು ಹೊರಗೆ ಹಾಕಿದ್ರೆ ಮಾತ್ರ ನಮ್ಮ ಶೀತ ನೆಗಡಿ ಗುಣ ಆಗುತ್ತೆ. ನೀವು ಮಾತ್ರೆ ನುಂಗಿ ಒಳಗಿಟ್ಕೊಂಡ್ರೆ ಅದು ದೊಡ್ಡ ಕಾಯಿಲೆ ಆಗುತ್ತೆ. ಸೊ ಇದನ್ನ ಹೊರಗೆ ಹಾಕ್ಲಿಕ್ಕೆ ಏನ್ ಬೇಕು? ಸಿಂಪಲ್ ಹರಳೆಣ್ಣೆ ಸರ್, ಬೇರೆ ಏನು ಬೇಡ. ಈಗ ಹರಳೆಣ್ಣೆ ಅಂದ್ರೆ ಜನರ ತಲೆಯಲ್ಲಿ ಏನಿದೆ, ಶೀತ ಅಂತೆ. ಹರಳೆಣ್ಣೆ ತಲೆಗೆ ಹಾಕಿದ್ರೆ ಶೀತ ಆಗುತ್ತಂತೆ, ಹರಳೆಣ್ಣೆ ಮುಟ್ಟಿದ್ರೆ ನೆಗಡಿ ಆಗ್ಬಿಡುತ್ತಂತೆ. ಖಂಡಿತ ಸುಳ್ಳು. ಹರಳೆಣ್ಣೆ ದೇಹವನ್ನ ತಂಪು ಮಾಡುತ್ತೆ. ಶೀತ ಬೇರೆ, ತಂಪು ಬೇರೆ, ಉಷ್ಣ ಬೇರೆ. ಉಷ್ಣ ಮತ್ತು ಶೀತ ನಿಮ್ಮ ಕಾಯಿಲೆ ಆದರೆ, ತಂಪು ದೇಹದ ಶುದ್ಧೀಕರಣ. ಸೊ ಹರಳೆಣ್ಣೆ ನಮ್ಮನ್ನು ಶುದ್ಧಿ ಮಾಡೋದ್ರಿಂದ ದೇಹ ತಂಪಾಗೂ ಇರುತ್ತೆ. ಹಿರಿಯರು ಹೇಳ್ತಾರೆ ನಿನ್ನ ಹೊಟ್ಟೆ ತಣ್ಣಗಿರ್ಲಪ್ಪ ಅಂತ. ತಣ್ಣಗಿರ್ಲಿ ಅಂದರೆ ಶುದ್ಧವಾಗಿರಲಿ ಅಂತ ಅರ್ಥ. ಅದು ತಣ್ಣೀರು ಕುಡಿ ಅಥವಾ ಕೂಲ್ ಡ್ರಿಂಕ್ಸ್ ಕುಡಿ ಅಂತಲ್ಲ. ತಣ್ಣಗಿದೆ ಅಂದರೆ ಅದು ಶುದ್ಧವಾಗಿದೆ, ಆರೋಗ್ಯಕರವಾಗಿದೆ ಅಂತ ಅರ್ಥ. ಸೊ ಹಾಗಾಗಿ ಯಾರೆಲ್ಲ ಶೀತ ನೆಗಡಿಯಿಂದ ಬಳಲ್ತಾ ಇದ್ದೀರೋ, ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾಗಿರೋದು ತುಳಸಿ ಎಲೆ, ವಿಳ್ಳೆದೆಲೆ ಮತ್ತು ದೊಡ್ಡಪತ್ರೆ, ಈ 3 ಎಲೆಗಳನ್ನು ಅರೆದು ರಸ ತೆಗೀರಿ. ಅಥವಾ ಅಗದು ತಿಂತೀರಾ ಅಂದರೆ ಆ 3ಅನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 1-2 ಹನಿ ಜೇನುತುಪ್ಪ ಹಾಕಿ, ಒಂದರ್ಧ ಬೆಳ್ಳುಳ್ಳಿ ಸೇರಿಸಿ, ಸ್ವಲ್ಪ ಅರಿಶಿನ ಹಾಕಿ, ಆ 3ಅನ್ನು ಅಗಿದು ತಿಂದು 1 ಲೋಟ ಬಿಸಿ ನೀರನ್ನು ಕುಡೀರಿ. ಅಥವಾ ನನಗೆ ಅಗದು ತಿನ್ನೋಕ್ಕೆ ಇಷ್ಟ ಆಗಲ್ಲ, ಹಿಂಸೆ ಆಗುತ್ತೆ ಅಂದರೆ 1 ದೊಡ್ಡ ಲೋಟ ನೀರಿಗೆ ಅದಷ್ಟನ್ನು ಹಾಕಿ ಅರ್ಧಕ್ಕೆ ಹಿಂಗ್ಸೋವರೆಗೂ ಕುದಿಸಿ ಚೆನ್ನಾಗಿ ಆ ಒಂದು ಕಷಾಯವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದು. ಸೊ ಇದು ಹಸಿಯಾಗಿ ತಿನ್ನೋದಿದೆಯಲ್ಲ, ಅದು ಪವರ್ಫುಲ್ ಮೆಡಿಸನ್.
ನಾವು ಬೇಯಿಸಿದಾಗ ಒಂದು ಸ್ವಲ್ಪ ಆವಿಯಾಗಿ ಹೋಗ್ಬಿಡುತ್ತೆ. ಅದರ ರಸವನ್ನು ಸ್ವರಸ ಅಂತ ಹೇಳ್ತೀವಿ. ಅದನ್ನು ಅಗಿದು ರಸವನ್ನು ತಗೊಳ್ಳೋದ್ರಿಂದ ಕಫ ಸಂಪೂರ್ಣವಾಗಿ ಕರಗುತ್ತೆ, ಕರಗಿ ಹೊಟ್ಟೆಗೆ ಹೋಗುತ್ತೆ. ಅದಾದ ನಂತರ ನೀವು ಹರಳೆಣ್ಣೆ ಕುಡಿಬೇಕು. ಅದಾದಮೇಲೆ ಒಂದು 2 ಚಮಚ ಹರಳೆಣ್ಣೆ ಒಂದು ಅರ್ಧ ಕಪ್ ಬಿಸಿ ನೀರಿಗೋ ಬಿಸಿ ಹಾಲ್ಗೋ ಹಾಕೊಂಡು ಕುಡಿದು 2 ಗಂಟೆ ಕಾಲ ಏನೂ ತಿನ್ನಬೇಡಿ. 15 ನಿಮಿಷ ಬಿಸಿನೀರು ಕುಡಿತಾ ಇರಿ. ನಿಮ್ಮೊಳಗೆ ಏನೇ ದೋಷ ಇರಲಿ, ವಾತ ಪಿತ್ತ ಕಫ ಎಲ್ಲವನ್ನೂ ಕೂಡ ಮಲದಲ್ಲಿ ಹೊರಗೆ ಬಿಸಾಕತ್ತೆ. ಇದನ್ನು ಮಾಡೋದ್ರಿಂದ ಶೀತ, ನೆಗಡಿ, ಜ್ವರ, ಕೆಮ್ಮು, ಯಾವುದೇ ಫ್ಲೂಗಳು, ಇನ್ಫೆಕ್ಷನ್ಸ್ಗಳು, ಯಾವುದೋ ವೈರಸ್ಗಳು, ಯಾವ ಪ್ರಾಬ್ಲಮ್ಸು ಬರೋದಿಲ್ಲ. ಹೊಟ್ಟೆ ಶುದ್ಧವಾಗಿಟ್ಟರೆ ಶೀತ ನೆಗಡಿ ಖಂಡಿತವಾಗ್ಲೂ ಬರಲ್ಲ. ಖಂಡಿತ. ಇನ್ನು ವೀಕ್ಷಕರೇ ಆಯ್ತಲ್ಲ, ದುಡ್ಡು ಉಳಿತಾಯ ಮಾಡಿಬಿಟ್ರಲ್ಲ ಮೇಡಮ್ ಅವರು. ಯಾವ ಮಾತ್ರನೂ ಬೇಡ, ಏನೂ ಬೇಡ. ಮೇಡಮ್ ಮನೆ ಬದನ್ನ ಮನೇಲಿ ಮಾಡ್ಕೊಂಬಿಟ್ರೆ ಮುಗಿದೋಯ್ತು. ಶೀತನೂ ಬರಲ್ಲ, ನೆಗಡಿ ಇದು ಬರಲ್ಲ, ಗಂಟಲು ನೋವು ಬರಲ್ಲ. ಒಳ್ಳೆ ಮಾಹಿತಿನ ಕೊಟ್ಟರೆ. ಆದರೂ ಕೂಡ ಈ ಒಂದು ನೆಗಡಿ ಶೀತ ಅನ್ನೋಂಥದ್ದು ಅತಿರೇಕಕ್ಕೆ ಹೋಗ್ಬಿಟ್ರೆ, ಥಾಟ್ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಟ್ರೆ, ಈ ರೀತಿ ಸಮಸ್ಯೆ ಏನಾದರೂ ಆಗಿಬಿಟ್ರೆ ಯೋಗವನ ಬೆಟ್ಟದಲ್ಲಿ ಅದಕ್ಕೆ ಸೂಕ್ತವಾಗಿರೋ ಚಿಕಿತ್ಸೆ ಇದೆಯಾ? ಖಂಡಿತವಾಗ್ಲೂ ಇದೆ, ಅದಕ್ಕೆ ಡೌಟೇ ಇಲ್ಲ. ಈಗ ಎಷ್ಟೋ ಜನರು ಬರ್ತಾರೆ, 30 ವರ್ಷದಿಂದ ಅಸ್ತಮಿ ಇದೆ ಮೇಡಮ್, 30 ವರ್ಷದಿಂದ ನನಗೆ ಉಸಿರಾಡೋಕ್ಕೆ ಆಗೋದಿಲ್ಲ, ಮಳೆಗಾಲ ಬಂತಂದರೆ ನಾನು ಆಚೆ ಬರೋಂಗೆ ಇಲ್ಲ, ಅಷ್ಟು ಸಮಸ್ಯೆ. ಎಷ್ಟೋ ಸ್ಟಿರಾಯ್ಡ್ ಮೆಡಿಸನ್ಗಳನ್ನು 20-30 ಮಾತ್ರೆ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ತಿಂತಾರೆ, ಇನ್ನೀಲರ್ಸ್ ಬಳಸ್ತಾರೆ, ನೆಬ್ಲೈಸರ್ಗಳು ಬಳಸ್ತಾರೆ. ಅಂಥವ್ರು ಕೇವಲ 3 ತಿಂಗಳಲ್ಲಿ 30 ವರ್ಷದ ಅಸ್ತಮ ಗುಣ ಮಾಡಿ ಕಳಿಸ್ತೀವಿ. ಸೊ ಈಗ ಸಿಂಪಲ್ ಅವರನ್ನು ಬದಲಾಯಿಸೋದು, ಅವ್ರಿಗೆ ಅರಿವನ್ನು ಮೂಡಿಸೋದು, ಸ್ವಲ್ಪ ಔಷಧಿ ಸಹಾಯವನ್ನು ಕೊಡುವಂಥದ್ದು. ಸೊ ಶುದ್ಧೀಕರಣ ಆಗಬೇಕಷ್ಟೇ. ಅದು 30 ವರ್ಷದಿಂದ ಇಟ್ಕೊಂಡು ಬಂದಿದ್ದಾರಲ್ಲ, ಮೆಡಿಸಿನ್ಸ್ ತಗೊಂಡು ಒಳಗಡೆನೇ ಕೊಳಿಸ್ತಾ ಇದ್ದಾರಲ್ಲ, ಅದು ಅವ್ರಿಗೆ ಅವಾಗ ಅದು ಔಷಧಿ ಪವರ್ ಖಾಲಿ ಆದ ತಕ್ಷಣ ದೇಹ ಕೆಲಸ ಮಾಡೋಕೆ ಹೋದಾಗ ನಿಮಗೆ ಪ್ರಾಬ್ಲಮ್ ಆಗ್ತಿರುತ್ತೆ. ಸೊ ನೀವೇ ಕೆಲಸ ಮಾಡ್ಬಿಟ್ರೆ ದೇಹದಿಂದ ಸಮಸ್ಯೆ ಬರೋದಿಲ್ಲ. ಈಗ ಅದನ್ನೇ ನಾವು ಮಾಡ್ತಿರೋದು, ದೇಹದೊಳಗಿರುವಂಥ ಕಲ್ಮಶಗಳನ್ನ ಶುದ್ಧಿ ಮಾಡೋದು, ಆ ದೇಹಕ್ಕೊಂದಷ್ಟು ಶಕ್ತಿ ಕೊಡೋದು. ರೋಗ ನಿರೋಧಕ ಶಕ್ತಿ ಬೇಕು, ಅಲ್ಲಿ ಏನೇನೋ ವೀಕ್ನೆಸ್ ಇದೆಯೋ ಆ ವೀಕ್ನೆಸ್ಸಿಗೆ ಒಂದು ಎನರ್ಜಿ ಕೊಟ್ಟು ನಿಮ್ಮ ಆಹಾರ ಪದ್ಧತಿ ಬದಲಾಯಿಸಿದ್ವಿ ಅಂದರೆ 30 ವರ್ಷದ ಅಸ್ತಮ ಕೂಡ 3 ತಿಂಗಳಲ್ಲಿ ಗುಣ ಮಾಡಿಕೊಡ್ತೀವಿ. ಚಾಲೆಂಜಬಲ್. ಖಂಡಿತವಾಗ್ಲು. ಓಕೆ, ತುಂಬ ಉಪಯೋಗ ಆಗಿಂತ ಮಾಹಿತಿ ಕೊಟ್ಟರೆ ವೀಕ್ಷಕರು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು. ಯೋಗವನ ಬೆಟ್ಟಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಬೇಕು. ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ನೋಡಿ ಎಲ್ಲ ರೀತಿಯ ಸಮಸ್ಯೆಗೂ ಕೂಡ ಸೂಕ್ತ ಚಿಕಿತ್ಸೆ ಸಿಗುತ್ತೆ. ಇದಕ್ಕೆ ಮೇಡಮ್ ಅವರೇ ಗ್ಯಾರಂಟಿ ಚಾಲೆಂಜಬಲ್ ಆಗಿ ಹೇಳ್ತಾ ಇದ್ದಾರೆ. ಓಕೆ, ತುಂಬ ಉಪಯೋಗ ಆಗಿಂತ ಮಾಹಿತಿ ಕೊಟ್ಟಿದ್ದು ಧನ್ಯವಾದಗಳು. ಧನ್ಯವಾದ.